ಕರುನಾಡಿನಲ್ಲಿ JN1 ಆರ್ಭಟ, ಆರೋಗ್ಯ ಇಲಾಖೆ ಅಲರ್ಟ್. ಕೆಲವೇ ಕ್ಷಣಗಳಲ್ಲಿ ಕೊರೋನಾ ಸಂಪುಟ ಉಪಸಮಿತಿ ಸಭೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸಭೆಗೂ ಮುನ್ನ ತಾಂತ್ರಿಕ ಸಲಹಾ ಸಮಿತಿಯಿಂದ ಶಿಫಾರಸು. ಆರೋಗ್ಯ ಸಿಬ್ಬಂದಿ ಹೆಚ್ಚು ಅಪಾಯದ ಸ್ಥಿತಿಯಲ್ಲಿದ್ದಾರೆ. ಕೊರೋನಾ ವಾರಿಯರ್ಸ್. ಕೊರೋನಾದಿಂದ ಆರೋಗ್ಯ ಸಿಬ್ಬಂದಿ ರಿಸ್ಕ್ನಲ್ಲಿದ್ದಾರೆ. ಅತಿ ಹೆಚ್ಚು ಸೋಂಕಿಗೆ ಒಳಗಾಗುವಲ್ಲಿ ಆರೋಗ್ಯ ಸಿಬ್ಬಂದಿಗೆ ಹೆಚ್ಚಿನ ಒಂದು ಅಪಾಯ ಇದೆ. ಕೊರೋನಾ ವಾರಿಯರ್ಸ್ಗೆ ವ್ಯಾಕ್ಸಿನ್ ನೀಡಬೇಕು ಅನ್ನುವಂತಹ ಸಲಹೆ. ಆಸ್ಪತ್ರೆಯಲ್ಲಿ ಕೊರೋನಾ ವ್ಯಾಕ್ಸಿನ್ ರೇಟ್ ತೀರ್ಮಾನ ಮಾಡುವಂತಹ ವಿಚಾರ ಸಭೆಯಲ್ಲಿ ಚರ್ಚೆ ಆಗುವ ವಿಚಾರ ಇದೆಲ್ಲ. ಒಂದು ವೇಳೆ ಮಾಸ್ಕ್ ಕಡ್ಡಾಯ ಅಂತ ಮಾಡಿದ್ರೆ ಸಮಸ್ಯೆ ಏನೇನಾಗುತ್ತೆ, ಜನರಿಗೆ ನಿರ್ಬಂಧ ಹೇರಿದ್ರೆ ಆರ್ಥಿಕ ಸಮಸ್ಯೆ ಏನಾಗುತ್ತೆ, ಕೊರೋನಾ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿಯಿಂದ ಒಂದಷ್ಟು ಶಿಫಾರಸು ಕೂಡ ಮಾಡಲಾಗಿದೆ. ಆರೋಗ್ಯ ಸಿಬ್ಬಂದಿ ಹೆಚ್ಚಿನ ಅಪಾಯದ ಸ್ಥಿತಿಯಲ್ಲಿರೋರು, ಯಾಕಂದ್ರೆ ಈ ಹಿಂದೆ ಕೂಡ ಕೋವಿಡ್ ಪರಿಸ್ಥಿತಿನ ನಿಭಾಯಿಸಿರುವ ಸಂದರ್ಭದ ಚಾಲೆಂಜಸ್ ಅನ್ನು ಗಮನಿಸಿದ್ರೆ ಆರೋಗ್ಯ ಸಿಬ್ಬಂದಿ ಪ್ರತಿ ಬಾರಿಯೂ ಕೂಡ ಅವರು ಟೆಸ್ಟ್ ಮಾಡಬೇಕಾಗತ್ತೆ, ರೋಗಿಗಳ ಸಂಪರ್ಕದಲ್ಲೇ ಇರಬೇಕಾಗತ್ತೆ, ಅವ್ರ ಜೊತೆಗೇನೆ ಓಡಾಡಬೇಕಾಗತ್ತೆ. ಹೀಗಾಗಿ ಅವರು ಹೆಚ್ಚು ಸೋಂಕಿಗೆ ತುತ್ತಾಗುವಂತಹ ಅಪಾಯ ಇರುತ್ತೆ. ಹಾಗಾಗಿ ಅವರಿಗೊಂದು ಕೊರೋನಾ ವ್ಯಾಕ್ಸಿನ್ ಅನ್ನ ನೀಡಬೇಕಾದಂತಹ ಪರಿಸ್ಥಿತಿ ಇದೆ. ಜೊತೆಗೆ ಕೊರೋನಾ ವ್ಯಾಕ್ಸಿನ್ಗೆ ರೇಟ್ ಕೂಡ ತೀರ್ಮಾನ ಮಾಡಬೇಕಾಗಿದೆ. ಒಂದು ವೇಳೆ ಮಾಸ್ಕ್ ಕಡ್ಡಾಯ ಅಂತ ಮಾಡಿದ್ರೆ ಆಗ ಏನೇನು ಸಮಸ್ಯೆ ಆಗುತ್ತೆ, ಜನರಿಗೆ ನಿರ್ಬಂಧ ಹೇರಿದ್ರೆ ಆರ್ಥಿಕ ಸಮಸ್ಯೆ ಏನಾಗುತ್ತೆ. ಯಾಕಂದ್ರೆ ಈ ಹಿಂದಿನ ಕೋವಿಡ್ ಸಂದರ್ಭದ ಲಾಕ್ಡೌನ್ಗಳಿಂದ ಚೇತರಿಸಿಕೊಳ್ಳೋದಕ್ಕೆ ಇಷ್ಟು ಸಮಯ ಬೇಕಾಯಿತು. ಇದೀಗ ಮತ್ತೆ ಲಾಕ್ಡೌನ್ ಅಥವಾ ನಿರ್ಬಂಧ ಹೇರಿದ್ರೆ ಆಗ ಯಾವ ರೀತಿಯ ಒಂದು ಆರ್ಥಿಕ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂಥದ್ದು ಈಗ ಸಭೆಯಲ್ಲಿ ಚರ್ಚೆ ಆಗುವಂತಹ ಒಂದು ವಿಚಾರ. ಕೆಲವೇ ಕ್ಷಣಗಳಲ್ಲಿ ಕೊರೋನಾ ಸಂಪುಟ ಉಪಸಮಿತಿ ಸಭೆ ಆರಂಭ ಆಗುತ್ತೆ. ಇನ್ನು ಬೆಂಗಳೂರಲ್ಲಿ ಕೊರೋನಾ ಹೆಚ್ಚಾಗ್ತಾ ಇರುವ ಸಂದರ್ಭ, ಕೊರೋನಾ ಪ್ರಕರಣಗಳು ಬೆಂಗಳೂರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇವೆ. ಹೀಗಾಗಿ ಬಿಬಿಎಂಪಿಯಿಂದ ಕೊರೋನಾ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಬೆಂಗಳೂರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ಸೋಂಕಿತರು ಪತ್ತೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬಿಬಿಎಂಪಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಸದಾಶಿವನಗರದಲ್ಲಿ ಸಿಬ್ಬಂದಿಯಿಂದ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಈಗ ಹೈ ಅಲರ್ಟ್ ಆಗಿದೆ. ನಾವೀಗ ಗಮನಿಸಬಹುದು, ನಗರದ ಹಲವು ಕಡೆ ಬಿಬಿಎಂಪಿ ಸಿಬ್ಬಂದಿ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಸ್ಯಾನಿಟೈಸ್ ಮಾಡಿ ಬಿಬಿಎಂಪಿ ಸಿಬ್ಬಂದಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಒಂದು ಕಡೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ, ಈಗ ಕೊರೋನಾ ಸಮಿತಿ ಸಭೆ ಕೂಡ ನಡೆಯುತ್ತೆ. ಈಗ ಯಾವೆಲ್ಲ ವಿಚಾರಗಳು ಚರ್ಚೆಯಾಗಿ ಏನೇನು ತೀರ್ಮಾನ ಹೊರಬರಬಹುದು ಅನ್ನುವಂತಹ ಕುತೂಹಲ ಒಂದು ಕಡೆಗೆ, ಇನ್ನೊಂದು ಕಡೆ ಬಿಬಿಎಂಪಿ ಈಗ ಹೈ ಅಲರ್ಟ್ ಆಗಿ ಒಂದಷ್ಟು ಸ್ಯಾನಿಟೈಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಆಗಬಹುದು? ಖಂಡಿತ ಸುಕನ್ಯಾ, ಸದ್ಯ ಕ್ಷಣಕ್ಕೂ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇದೆ. ಹೆಚ್ಚು ಕೇಸ್ಗಳು JN.1 ಹೊಸ ವೇರಿಯಂಟ್ ವೇಗವಾಗಿ ಹರಡ್ತಿರೋದು ಸಾಕಷ್ಟು ಆತಂಕವನ್ನು ತಂದೊಡ್ಡಿದೆ. ಸದ್ಯ ದೇಶದಲ್ಲಿ ನೋಡಿದಾಗ ರಾಜ್ಯದಲ್ಲಿ ಹೆಚ್ಚು ಕೊರೋನಾ ಕೇಸ್ಗಳು ಮತ್ತು ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಹೊಸ ವೇರಿಯಂಟ್ ಕಂಡು ಬರ್ತಾ ಇದೆ. ಹೀಗಾಗಿ ಸದ್ಯ ನಮಗೆ ದೊಡ್ಡ ಮಟ್ಟದಲ್ಲಿ ಆತಂಕ ಕೂಡ ಕಾರಣ ಆಗಿರುವಂಥದ್ದು. ಯಾಕಂದ್ರೆ ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಸಂಭ್ರಮ ಆಗುತ್ತೆ, ಜೊತೆಗೆ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಲಾಗುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಕೂಡ ಪರಿಗಣನೆ ತೆಗೆದುಕೊಂಡು ಇವತ್ತು ಸರ್ಕಾರ ಮಟ್ಟದಲ್ಲಿ ಉಪಸಮಿತಿ, ಕೋವಿಡ್ ನಿಯಂತ್ರಣಕ್ಕಾಗಿ ರಚಿಸಿರುವಂತಹ ಉಪಸಮಿತಿ ಏನಿದೆ, ಈ ಉಪಸಮಿತಿ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೀತಾ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್, ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ MC ಮಹದೇವಪ್ಪ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಪ್ರಮುಖವಾಗಿ ಹಲವು ವಿಚಾರಗಳು, ಯಾಕಂದ್ರೆ ಕೋವಿಡ್ ಅನ್ನು ನಿಯಂತ್ರಣ ಮಾಡುವುದಂತದ್ದಾಗಿರ್ಬೋದು, ಜೊತೆಗೆ ಅದಕ್ಕೆ ಮುಖ್ಯವಾಗಿ ತೆಗೆದುಕೊಳ್ಳಬೇಕಾಗಿರುವಂತಹ ಕ್ರಮ. ರವಿವಾರ ಟ್ಯಾಕ್ ತಾಂತ್ರಿಕ ಸಲಹಾ ಸಮಿತಿ ಒಂದು ಸಭೆಯನ್ನ ಮಾಡಿದೆ. ಸಭೆ ಬಳಿಕ ಹೆಚ್ಚಿನ ಕೇಸ್ಗಳಾಗಿರಬಹುದು, ನಿಯಂತ್ರಣ ಆಗಿರಬಹುದು, ಏನೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿದೆ. ಈಗಾಗಲೇ 3 ಬಾರಿ ಸಭೆಯನ್ನು ಮಾಡಿರುವಂತಹ ಟ್ಯಾಕ್ ಕೆಲವೊಂದಿಷ್ಟು ಅಂಶಗಳನ್ನು ಸಜೆಸ್ಟ್ ಮಾಡಿದೆ. ಪ್ರಮುಖವಾಗಿ ಸದ್ಯ 3ನೇ ವೇವ್ ಅಲ್ಲಿ ನಾವು ಹೆಚ್ಚು ದೊಡ್ಡ ಮಟ್ಟದಲ್ಲಿ ಕಠಿಣ ನಿಯಮಗಳನ್ನು ಫಾಲೋ ಮಾಡಲಿಲ್ಲ. ಕೇವಲ ಮಾಸ್ಕ್ ಅನ್ನು ಹಾಕುವಂಥದ್ದು, ಜೊತೆಗೆ ಜನಸಂದಣಿ ನಿಯಂತ್ರಣ ಮಾಡುವಂಥದ್ರ ಮೂಲಕವೇ ಕೋವಿಡ್ ಅನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗಿತ್ತು ಮತ್ತು ನಿಯಂತ್ರಣಕ್ಕೆ ತರಲಾಗಿತ್ತು. ಈಗ ಅದೇ ರೀತಿಯಲ್ಲಿ ಮತ್ತೆ ನಾವು ಈ ರೂಲ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಆರ್ಥಿಕತೆಗೆ, ಯಾಕಂದ್ರೆ ಆರ್ಥಿಕತೆಯನ್ನು ಕೂಡ ತುಂಬಾ ಗಂಭೀರವಾಗಿ
ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಹೊಸ ವರ್ಷದ ಸಂಭ್ರಮದಲ್ಲಿ ಸಾಕಷ್ಟು ಉದ್ಯಮ ಚಟುವಟಿಕೆಗಳು ಗರಿಗೆದರುತ್ತವೆ. ಜೊತೆಗೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ಕೂಡ ಕಂಡು ಬರುತ್ತೆ. ನಾವು ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಕಠಿಣ ರೂಲ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದಂತಹ ಸಮಯದಲ್ಲಿ ಇದನ್ನೇ ನಂಬಿಕೊಂಡಿರುವಂತಹ ಕೆಲವೊಂದಿಷ್ಟು ಉದ್ಯಮಗಳಿಗೆ ಆರ್ಥಿಕ ಹೊಡೆತ ಆಗುತ್ತೆ. ಹೀಗಾಗಿನೇ ಟ್ಯಾಕ್ ಕೂಡ ಕೆಲವೊಂದಿಷ್ಟು ಸಲಹೆಯನ್ನು ಕೊಟ್ಟಿರುವಂತದ್ದು, ಕೇವಲ ಮಾಸ್ಕ್ ಅನ್ನು ಇಂಪ್ಲಿಮೆಂಟ್ ಮಾಡಿ, ಜೊತೆಗೆ ಆರೋಗ್ಯ ಸಿಬ್ಬಂದಿಗಳು ಪ್ರೈಮರಿ ಆಗಿ ಈ ತರದ ಹೊಸ ವೇರಿಯಂಟ್ ಬಂದಾಗಲಿ ಅಥವಾ ಕೋವಿಡ್ ಏರಿಕೆ ಆದಂತಹ ಸಮಯದಲ್ಲಿ ಹೆಲ್ತ್ ವರ್ಕರ್ಸ್ ಏನಿದ್ದಾರೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಗ್ತಾರೆ, ಜೊತೆಗೆ ಹೆಚ್ಚು ಇಂಪ್ಯಾಕ್ಟ್ ಆಗ್ತಾರೆ ಮತ್ತು ಹೆಚ್ಚು ಗಂಭೀರತೆಯನ್ನು ಪಡೆದುಕೊಳ್ತಾರೆ. ಹೀಗಾಗಿ ಆರೋಗ್ಯ ಸಿಬ್ಬಂದಿಗಳು ಡಾಕ್ಟರ್ಸ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಯಾರೇ ಆಗಿರಲಿ, ಇವರಿಗೆ ಫ್ಲೂ ವ್ಯಾಕ್ಸಿನ್ ಅನ್ನು ಕೊಡಿ. ಯಾಕೆಂದ್ರೆ ಫ್ಲೂ ವ್ಯಾಕ್ಸಿನ್ ಅನ್ನು ಕೊಡೋದ್ರ ಮೂಲಕ ಸಾಕಷ್ಟು ಆಂಟಿಬಯೋಟಿಕ್ ಅನ್ನ ಬಾಡಿಯಲ್ಲೇ ರೆಸಲ್ಯೂಷನ್ ಅನ್ನ ಇನ್ಕ್ರೀಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಗಂಭೀರತೆ ಸ್ವರೂಪಕ್ಕೆ ಸಿಬ್ಬಂದಿಗಳು ಹೋಗದೇ ಇರೋ ನಿಟ್ಟಿನಲ್ಲಿ ಕಾಪಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಜೊತೆಗೆ PPE ಕಿಟ್ ಅನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ಹೆಲ್ತ್ ವರ್ಕರ್ಸ್ ಗಳಿಗೆ ನೀಡಬೇಕು, ಮಾಸ್ಕ್ ಗಳನ್ನ ನೀಡಬೇಕು, ಹೆಚ್ಚಿನ ಪ್ರೊಟೆಕ್ಷನ್ ಅವರಿಗೆ ನೀಡಬೇಕು. ಮತ್ತೊಂದು ಅಂಶವನ್ನು ಕೂಡ ಸಲಹೆಯನ್ನು ಕೊಟ್ಟಿರುವಂತದ್ದು ಸುಕನ್ಯಾ, ಯಾಕಂದ್ರೆ ನಾವು ಮೊದಲ ಮತ್ತು ಎರಡನೇ ಅಲೆಯಲ್ಲಿ ಕೋವಿಡ್ ಇಂದ ಮೃತಪಟ್ಟಂತವ್ರನ್ನ ತುಂಬಾ ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ. ಈ ರೀತಿ ಆಗಬಾರದು ಅನ್ನೋ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವ್ರನ್ನ ಗೌರವಯುತವಾಗಿ ನಡೆಸಿಕೊಳ್ಳುವಂತದ್ದಾಗಿರ್ಬೋದು ಮತ್ತು ಅವರಿಗೆ ಅಂತ್ಯಕ್ರಿಯೆ ಮಾಡುವಂತಹ ವಿಚಾರಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಗೌರವಯುತವಾಗಿ ನಡೆಸಿಕೊಳ್ಬೇಕು. ಜೊತೆಗೆ ಕ್ರಿಮೇಷನ್ ಸೆಂಟರ್ಗಳಲ್ಲಿ ಸಿಬ್ಬಂದಿಗಳು ಅದನ್ನ ಅಂತ್ಯಕ್ರಿಯೆ ಮಾಡುವಂತ ವೇಳೆಯಲ್ಲಿ PPE ಕಿಟ್ ಅನ್ನು ಧರಿಸಿಕೊಂಡು ಗೌರವಯುತವಾಗಿ ಮಾಡಿ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಾಸ್ಕ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತದ್ದು, ಜೊತೆಗೆ ಮತ್ತು ಫ್ಲೂ ವ್ಯಾಕ್ಸಿನ್ ಅನ್ನು ಇಂಪ್ಲಿಮೆಂಟ್ ಮಾಡುವಂತದ್ದು. ಇನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಮಾಹಿತಿಯನ್ನು ಕೇಳಿದೆ. ವ್ಯಾಕ್ಸಿನ್ ನೀಡುವಂತದ್ದಾಗಿರ್ಬೋದು ಮತ್ತು ವ್ಯಾಕ್ಸಿನ್ ಡ್ರೈವ್ಗಳ ಬಗ್ಗೆ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಹೊಸ ವರ್ಷಕ್ಕೆ ಮಾಸ್ಕ್ ಅನ್ನ ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಗಂಭೀರ ಮಾರ್ಗಸೂಚಿಗಳು ಬರದೇ ಇದ್ರು ಕೂಡ ಮಾಸ್ಕ್ ಮತ್ತು ವ್ಯಾಕ್ಸಿನ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಸುಕನ್ಯಾ, ಧನ್ಯವಾದ ವಿನಯ್.